ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡ್ರಿ, ನಾವು ನಮ್ಮ ಮಾವನವ್ರು ಹೊಲಕ್ಕೆ ಬಂದಿದ್ದೆವು. ನೋಡ್ರಿ, ನಮ್ಮ ಮಾವನವ್ರು ಕಬ್ಬು ಹೊಂಟದ. ಸೊ ಇನ್ನೊಂದು ಕೆಟ್ಟದಾಗಿ ಹೇಳ್ಬೇಕಂದ್ರೆ ಬೋಡಿ ಯಾರೋ ಉರಿ ಹಚ್ಚಿ ಸುಟ್ರ ಗದ್ದಿ ಮಕ್ಕಳು. ಅವ್ರು ಹಂಗೆ ಏನಾಗಬೇಕಾಗ್ತದೆ, ಅದು ಕರ್ಮ ಅನ್ನೋದು ಬಿಡಲ್ಲ, ಅವ್ರದ್ದು ನೋಡ್ಕೊತ. ಸೊ ನಾ ಅದಕ್ಕೆ ಇವತ್ತು ಕಬ್ಬು ನಿನ್ನೆ ಕಡ್ದಾರ. ನನಗೆ ವಿಡಿಯೋ ಮಾಡೋದಾಗಲಿಲ್ಲ. ನಿನ್ನೆ ಸ್ವಲ್ಪ ಕೆಲಸ ಇದೆಲ್ಲ ಸುಟ್ಟಿ ಗದ್ದಿ ಆ ಕಡೆ ಈ ಕಡೆ ಅದು ಇದು ಅಂತ ಓಡಾಡೋದ್ರದಾಗ ಏನೂ ಆಗಿಲ್ಲ. ಬಟ್ ಇವಾಗ ಕಬ್ಬೆಲ್ಲ ನಿನ್ನ ಕಟಿಂಗ್ ಆಗಿ ಇವತ್ತು ಕಬ್ಬು ಟ್ರ್ಯಾಕ್ಟರ್ಗಳು ಫ್ಯಾಕ್ಟ್ರಿಗೆ ಹೊಂಟಾವ. ಹಾಗೆ ನಿನ್ನೆನೇ ಕಟ್ ಮಾಡಿಸ್ಬಿಟ್ರೆ ಹಂಗೆ ಇದು ಈ ಥರ ಆಗ್ಯದ ಅಂತಂದು ಗೊತ್ತಾಗ್ಬಿಟ್ಟು ನಮ್ಮ ಅಮ್ಮ ಹಂಗೆ ಬಂದು ಸ್ಪಾಟಿಗೆ ಬಂದು ಕಿಶನ್ ಎಲ್ಲ ನೋಡಿಕೊಂಡು ಇದೆಲ್ಲ ಯಾರೋ ಉದ್ದೇಶಪೂರ್ವಕವಾಗಿ ಮಾಡ್ರಿ ಅಂತೇಳಿ ಗೊತ್ತಾಗಿ ತಿಳಿದೇನು ಮಾಡ್ರೆ. ಸೊ ಅದಕ್ಕೆ ಜಾಸ್ತಿ ಇಟ್ಟರೆ ಇದು ಆಗಲ್ಲ ಅಂತೇಳಿ ಹಂಗೆ ರೆಡಿ ಮಾಡಿಬಿಟ್ರೆ. ಸೊ ನೋಡ್ರಿ, ಇವಾಗ ಕಬ್ಬಿನ ಟ್ರ್ಯಾಕ್ಟರ್ ಹೆಂಗೆ ಉಳುಗುತ್ತೋ. ನಾ ಬಂದಿದ್ದೆ ಇಷ್ಟೊತ್ತೆಲ್ಲ ಕಬ್ಬ ಗಿಬ್ಬ ಕೆಳಗೆ ಬಿದ್ದೀವಲ್ಲ, ಐದು ಆ ಕಡೆ ಈ ಕಡೆ ಹಾಕಿರ್ತಿದ್ದ. ಟ್ರ್ಯಾಕ್ಟರ್ ಚಾಲು ಮಾಡೋಯ್ತಾರ. ಟ್ರ್ಯಾಕ್ಟರ್ ಚಾಲು ಮಾಡಿ ಜಗ್ಗುಗತ್ತಾವ ನೋಡ್ರಿ, ಒಂದಕ್ಕೆ ಎರಡ್ಗ. ನಡ್ದ ನೋಡ್ರಿ, ಅದು ಮುಂದಿಂದ ಏನೋ ಡಿಸೈನ್ ಮುರಿದೈತವ್ರು ಟ್ರ್ಯಾಕ್ಟರ್ ಅವ್ರದ್ದು. ಚಾಲು ಮಾಡ್ರ. ಇರೋ ಮೇಲೆ ಹಾಕ್ತಾನ. ಇವರೆಲ್ಲ ಕಬ್ಬಿರ್ತಾರೆ ನೋಡ್ರಿ ಇಲ್ಲೆಲ್ಲ. ಪುಷ್ಪರಾಜ್ ಆ ಹೊಡ್ಡ ಇರ್ತಾವ ನೋಡ್ರಿ ಎರಡು ಗಾಡಿಗಳು. ಎರಡು ಹಾಕಿರಂದ್ರೆ ಒಂದು ಎಳಿಲಿಲ್ಲ ಮಾಡಲಿಲ್ಲ ಅಂತಂದ್ರೆ ಒಂದು ಸಪೋರ್ಟಿವ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಎಳಿತಾರ. ಕಬ್ಬಿನ ಇದು ಭಾರಿ ಡೇಂಜರ್ ಇದು ಕೆಲಸಗಳು ಇವೆಲ್ಲ. ನಿಂತು ನೋಡ್ರಿ ಚಾಲುವಾಗಿ. ಇಟ್ಟು ಹೊಟ್ಟಿಗೆ ಎರಡು ಗಾಡಿ ಹಿಂದಿಂದ ಹೆಂಗೆ ಹಾರ್ತಿತ್ತಂದ್ರೆ ಮಾರಿ. ಇನ್ನ ಮೂರು ತೆಗೆಯವರು. ಮೂರು ಹಿಂಗೆ ತೆಗಿತಾರ. ಹಾಂ, ಕಬ್ಬ ಕಡೆಯವರು ಈ ಥರ ಎಲ್ಲ ಚಿಲ್ಲರ್ ಯಾರು ಅಂದಾಜು ಹಾಕಲ್ರಿ. ಸೊ ಹೊಲ್ದವ್ರಾಗಿ ನಾವೇ ಇದೆಲ್ಲ 5 ಕಿಶನ್ ಗೊಳೆ ಮಾಡಿ ಕಬ್ಬು ಹಾಕ್ಬೇಕು. ಯಾಕಂದ್ರೆ ಇದ್ರೊಳಗೆ ಮೇಲಿಂದವ್ರು ಲೇಬರ್ ಖರ್ಚುಗಳು ಹೋಗ್ತಿರ್ತಾವೆ ಕೆಲವೊಂದು. ಅದಕ್ಕೆ ನಾವೇನು ಮಾಡ್ತೀವಿ, ಇದೆಲ್ಲ ಗೊಳೆ ಮಾಡಿ ಕಿಶಂದ್ರೆ ಕಟ್ಟಿ ಮ್ಯಾಲೆ ಮ್ಯಾಲಾಗ್ಯದ ಬರ್ರಿ. ಇದು ಕಬ್ಬಿನ ಗಾಡಿ ಸಿಗ್ಬೀಳ್ಬಾರ್ದು ಅನ್ನೋ ಉದ್ದೇಶದಿಂದ ಹಾದಿ ಮಾಡ್ಕೊಳ್ತಿದ್ದೇವೆ. ಎಲ್ಲಿಗೆ ಅಂದ್ರೆ ಆ ದೊಡ್ಡ ಗಾಡಿ ಹೋಗ್ತಲ್ಲ, ಆ ದೊಡ್ಡ ಗಾಡಿ ಹೋಗೋ ಸಲಿಂದ ಇದು ನೋಡಿ, ಇದು ಹಾದಿ ಮಾಡುತ್ತಿದ್ದೇವೆ ಪೂರ್ತಿ ರೂಟ್ರ್ ಹಚ್ಕಿಸಂದ್ರೆ. ಯಾಕಂದ್ರೆ ಸಿಗ್ಬಿದ್ದು ಗಾಡಿ ಶೇಕ್ ಆಯ್ತಂದ್ರೆ ಕೆಳಗೆ ಬೀಳೋ ಚಾನ್ಸಸ್ ಇರ್ತದೆ. ಇದೆಲ್ಲ ಬೆಡಗಿಲೆ ಹೊಡೆದು ಮಾಡಬೇಕು. ಆದ್ರೆ ಇದು ಭಾಳ ಬೋದದ ಅಂತೇಳಿ ಕಿಶಂದ್ರೆ ರೂಟ್ರ್ ಹಚ್ಚಿದ್ದು. ರೂಟ್ರ್ ಹಚ್ಚಿ ಕೇಳ್ಯಾರ, ರೂಟ್ರ್ ಹಚ್ಕಿಸಂದ್ರೆ ನಡೆಸಿದೆವು. ಇದು ಹೆಂಗೆ ರೂಟ್ರ ಹಾದಿ ಮಾಡಿಕೊಡ್ತದ, ಅದೇ ಹಾದಿಲೇನೆ ಟ್ರೈಲಿ ತಗೊಂಡು ಹೋಗ್ತಾರೆ ಈಗ. ರೈಟ್ ನೋಡ್ರಿ, ಪಿನ್ ಹಾಕಿದೇವು ಗಾಡಿಗೆ. ಈಗ ಎಳಿತಾರ. ಹೋಗ್ಲಾ ಗಾಡಿ ಹೆಂಗೆ ಒದ್ದಾಡ್ತ ನೋಡ್ರಿ ಗದ್ಯಾಗ.
ಬೈ ಕಬ್ಬಿನ ಡ್ರೈವರ್ಗಳಿಗೆ ಎಷ್ಟು ಧೈರ್ಯ ಇರ್ತದೆ ಅಂದ್ರೆ ಇದ್ರ ಮೇಲೆ ನೋಡಿ ತಿಳ್ಕೋರು ನೀವು ಇದ್ರಕ್ಕಿಂತ ಡೇಂಜರ್ ಗಾಡಿಗಳು ಕಿತ್ತಾವ. ಬರೀ ರಿವರ್ಸ್ ತಗೊಂಡು ಹೋಗ್ತಾನ ಗದ್ದಾಗ. कैमरे काला भैया डबल करो डबल भैया भैया डबल डबल करो डबल करो नहीं तो पूरा फंस जाएगा इधर. ಈಗ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೇಸಂದ್ರೆ ಡಬಲ್ ಹಾಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಟೈರ್ ಹಿಂಗೆ ಸಿಕ್ಬೀಳ್ತದೆ. ಟೈರ್ ವಸ್ನಿ ಕೆದ್ರಾಗತ್ತದ, ಸೊ ಅದಕ್ಕೆ ಡಬಲ್ ಹಾಕಿರ್ತಾರೆ ನಮ್ಮ ಡ್ರೈವರ್ ಸಾಹೇಬ್ರು. ನೋಡ್ರಿ ಟ್ರ್ಯಾಕ್ಟರ್ದು ಅಷ್ಟು ಮಾರಿ ಎದ್ರು ಎಷ್ಟು ಧೈರ್ಯದಿಂದ ನೋಡಿತಾರೆ. ಗಾಡಿ ಐತಂದ್ರೆ ಇಷ್ಟು ಮೇಲೆ ಯೋಚನೆ ಮಾಡ್ರಿ ನೀವು ಹೆಂಗಿರ್ತಾವ್ರಿ ಮೀಟ್ರ್ ಅನ್ನೋದು ಡ್ರೈವರ್ಗಳಿಗೆ. ಹಂಗೆ ಬರ್ತಾ ಅಂದ್ರೆ ಈ ಪಾಟಿ ಎಲ್ಲ ಹೊಡೆಯಲ್ಲ, ನಮಗೆಲ್ಲ ಭಯ ಬರ್ತದೆ ಹಿಂಗೆಲ್ಲ ಹೊಡಿಬೇಕಂದ್ರೆ. ಯಾರಂದ್ರೆ ಹಿಂಗೆ ಪಾಲ್ತದಾಗ ಇದು ಮಾಡ್ಬೇಕಂದ್ರೆ ಅವ್ರ ಸ್ಕಿಲ್ಲಾಗಿ ಅವ್ರು ಬೆಟರ್ ಇರ್ತಾರೆ ನೋಡ್ರಿ. ಹಾಕಿರ್ತಾರೆ ಡ್ರೈವರ್ ಸಾಹೇಬ್ರಲ್ಲಿ. ಓಕೆ ಲೆಟ್ಸ್ ಗೋ. ಬರ್ರಿ ಈಗ ಡಬಲ್ ಆತೋ ಬೈ. ಒಂದೇ ಸತಿ ಎರಡು ಟ್ರ್ಯಾಕ್ಟರ್ ಜಗ್ಗೋಗತ್ತವ, ಹೆಂಗೆ ಹೇಳಿತಾವ ನೋಡ್ರಿ ಸದ. ಹೇಳಿನಿ ಹೇಳಿ ಇನ್ನೀಗ ಫೋನ್ ಮಾಡಿ ಜರ ತಡಿ ಬರೋದು ಹಾಕ್ತೀನಿ ಚಂದ್ರ. ದಿನ ಇಲ್ಲಿ ಹಿಂಗೆ ಇರ್ತಾವ, ಅಡ್ಡಿಗಾದ್ರೆ ಹೆಂಗೆ ಇರ್ತಾವ ನೋಡಮ್ ಬರ್ರಿ ಸ್ವಲ್ಪ. ಅಲ್ಲಿ ಮುಂದೆ ಹೊಟ್ಟದ ಅಡ್ಡಿ ಮೇಲೆ ಕೆದರ್ತಾವ ಖಾಲಿ. ಫೈನಲಿ ಏರೋ ಒಂದು ಟ್ರೈಲಿ ನಿಂತು, ಇನ್ನೊಂದು ಟ್ರೈಲಿ ಅಲ್ಲದ ಅದೊಂದು ತರ್ತಾರ. ಈಗ ಒಂದು ಫೋನ್ ಮಾಡೋದು ನನಗೆ ಅರ್ಜೆಂಟಾಗಿ ಫೋನ್ ಮಾಡ್ತೀನಿ. ಟೋಟಲ್ 4 ಡಬ್ಬಿ ತುಂಬ್ಯಾವ. 4 ಡಬ್ಬಿದಾಗ ಒಂದು ಟ್ಯಾಕ್ಟ್ರಿಗೆ 2 ಒಂದು ಟ್ಯಾಕ್ಟ್ರಿಗೆ 2 ಅಂತೇಳಿ ಹಾಕ್ತಾರೆ. ಇನ್ನೊಂದು ಇಲ್ಲಿ ಉಳಿದ ಇದೊಂದು ಹಾಕ್ತಾರೆ. ಈಗ ಒಂದು ರೋಡ್ ಮೇಲೆ ನಿಂತದಲ್ಲಿ ಅದೊಂದು ಆಯ್ತಂದ್ರೆ ಈಗ ನೆಕ್ಸ್ಟ್ ಇದೊಂದು ಜಾಯಿಂಟ್ ಮಾಡೋಕೆ ಗಾಡಿ ಹೊಂಟದಿಲ್ಲೇ. ಬಹುಶಃ ಇವು ಅರ್ಜುನ್ ಮಹೇಂದ್ರನೇ ಜಾಯಿಂಟ್ ಮಾಡ್ಬೋದು ಅನ್ಕೋತೀನಿ. ಸ್ವಲ್ಪ ಇಲ್ಲಿ ಕೆಳಗೆ ಹಬ್ಬಿದ್ದವ, ಲೇಬರ್ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ. ಸ್ವಲ್ಪ ಮ್ಯಾಲ ಒಗಿಬೇಕಂದ್ರೆ ಕಷ್ಟ ಅದ ಹುಡ್ಕೊಂಡು. ನಿಂತು ಮನಿ ಮಾಡ್ತ ಬಿಡು. ಬಿಡ್ಬೇಡ ನೀ ಹೊಡಿನಿ ನೀ.
ಗಾಡಿ ಇನ್ನೇನು ಹೊಡ್ಡ ಇರಕ್ಕೆ ರೆಡಿ ಆಗಿ ನಿಂತಾವ. ಹೊಡಿತಾರೆ ಡರ್ ನಂಗೆ. ಅದಕ್ಕೆ ಇರ್ತಾವ್ರಿ ಗಾಡಿಗಳು, ಸುಮ್ಮನಿರಲ್ಲ ನೋಡ್ರಿ. ಈಗ ಅಲ್ಲೆಲ್ಲ ಹೋಗಿ ಜೋಡಿಸ್ಬಿಟ್ರು ಅವನು. ಅಲ್ಲೊಂದು ಮತ್ತು ಅಲ್ಲೆರಡು ಅದಾವ. ಟೋಟಲ್ 4 ಡಬ್ಬ ಹೊಂಟದಿ ಇವತ್ತು ಮಟೀರಿಯಲ್. ಆಯ್ತು, ಇವತ್ತು ನಮ್ಮದು ಕೆಲಸ ಏನಂತಂದ್ರೆ ಬೇರೆ ಕಡೆ ಹೋಗೋದ. ಸೊ ಹಿಂಗಾಗಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ, ಯಾರಿಗೆಲ್ಲ ಇಷ್ಟ ಆಗ್ಯದ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಆದಷ್ಟು.